ಬಂಧುಗಳೇ, ನಾವೆಲ್ಲ ಇಂದು ಶ್ರೀಮತಿ ಪ್ರಭಾಶಾಸ್ತ್ರಿ ಜೋಶಿಲಾ ಅವರ ಅನುವಾದಿತ ಕೃತಿ ಸ್ವಾತಿ ಮುತ್ತು ಕಥಾ ಸಂಕಲನದ ಬಿಡುಗಡೆ ಸಮಾರಂಭದಲ್ಲಿ ಸೇರಿದ್ದೇವೆ. ಕೃತಿಯ ಬಿಡುಗಡೆ ಮಾಡಿದ ಶ್ರೀ ಮಡ್ಡಿಕೆರೆ ಗೋಪಾಲ್ ಅವರು ಈಗಾಗಲೇ ಕೃತಿಯ ಕುರಿತಂತೆ ಸಾಕಷ್ಟು ಮಾತನಾಡಿ ನನ್ನ ಕೆಲಸವನ್ನು ಹಗುರ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ. ಕಳೆದ 5 ದಶಕಗಳ ಹಿಂದೆ ಮೈಸೂರಿಗೆ ಆಗಮಿಸಿ ಕನ್ನಡವನ್ನು ಕಲಿತು ಮೈಸೂರಿನವರೇ ಆಗಿರುವ ಪ್ರಭಾಶಾಸ್ತ್ರಿ ತಮ್ಮದೇ ಆದ ಪ್ರಭಾವಲಯವನ್ನು ಹೊಂದಿದವರು. ತೆಲುಗು ಮತ್ತು ಕನ್ನಡ ಭಾಷೆಯಲ್ಲಿ ಸಾಕಷ್ಟು ಪರಿಣತಿಯನ್ನು ಹೊಂದಿರುವ ಪ್ರಭಾಶಾಸ್ತ್ರಿ ಅವರು ಈಗಾಗಲೇ ಹಲವಾರು ಕೃತಿಗಳನ್ನು ಹೊರತಂದಿದ್ದಾರೆ. ಹೆಸರಿಗೆ ತಕ್ಕಂತೆ ತಮ್ಮದೇ ಪ್ರಭಾವಲಯವನ್ನು ನೆರೆಯ ಆಂಧ್ರ ಮತ್ತು ಕರ್ನಾಟಕದಲ್ಲಿ ಹೊಂದಿದ್ದಾರೆ. ಈಗ ತಾನೇ ನಮ್ಮ ಅಂಶೆ ಅಣ್ಣವ್ರು ಹೇಳಿದ್ರು ಸಾಂಸ್ಕೃತಿಕ ರಾಯಭಾರಿ ಅಂತ. ಶ್ರೀಕೃಷ್ಣದೇವರಾಯನನ್ನು ಕರ್ನಾಟಕ ಆಂಧ್ರ ಸಾರ್ವಭೌಮ ಅಂತ ಕರೆಯುವಂತೆ ಪ್ರಭಾಶಾಸ್ತ್ರಿ ಅವರನ್ನು ಕನ್ನಡ ಮತ್ತು ತೆಲುಗು ಭಾಷಾ ಸಾಮ್ರಾಜ್ಞಿ ಅಂತ ಕರೆಯಬಹುದೇನೋ ಅಂತ ನನಗನ್ನಿಸ್ತದೆ. ಅದು ಅಭಿಮಾನದ ಮಾತು ಸಹ ಆಗಿರ್ಬೋದು ಅಂತ ನಾನಾದರೂ ಭಾವಿಸ್ತೇನೆ. ಯಾವುದೇ ಭಾಷೆಯ ಕೃತಿಗಳನ್ನು ಮತ್ತೊಂದು ಭಾಷೆಗೆ ಅನುವಾದ ಮಾಡಬೇಕಾದ್ರೆ ಮೂಲ ಭಾಷೆ ಮತ್ತು ಅನುವಾದ ಭಾಷೆ ಎರಡರ ಜ್ಞಾನ ತುಂಬ ಚೆನ್ನಾಗಿರಬೇಕಾಗ್ತದೆ. ಅನುವಾದದ ಮುಖ್ಯ ಸಮಸ್ಯೆ ಎಂದರೆ ಪಾರಿಭಾಷಿಕ ಪದಗಳ ಬಳಕೆ. ತೆಲುಗು ಮತ್ತು ಕನ್ನಡ ಪರಸ್ಪರ ಸಹೋದರ ಭಾಷೆಗಳಾಗಿರುವುದರಿಂದ ಹೊಸ ಪದಗಳ ಸೃಷ್ಟಿ ಅಷ್ಟಾಗಿ ಕಾಡಲಾರದೆಂದು ನನಗನ್ನಿಸುತ್ತದೆ. ಹಾಗೆಯೇ ಅನುವಾದಗಳಲ್ಲೂ ಸಹ ಹಲವಾರು ವಿಧಗಳಿವೆ. ಪ್ರಮುಖವಾಗಿ ಪದಗಳ ಅನುವಾದ ಅಂದರೆ ವರ್ಡ್ ಟು ವರ್ಡ್ ಟ್ರಾನ್ಸ್ಲೇಷನ್ ಅಂತ ಒಂದಿದೆ, ಮತ್ತೊಂದು ಭಾವಾನುವಾದ ಎಂಬ 2 ಪ್ರಕಾರಗಳಿವೆ. ಯಾವುದೇ ಮೂಲ ಭಾಷೆಯ ಸಾಹಿತ್ಯ ಕೃತಿಯನ್ನು ಪದಗಳಾಗಿ ಅನುವಾದಿಸುವುದು ಪದಾನುವಾದ. ಆದರೆ ಇಡೀ ಸಾಹಿತ್ಯ ಕೃತಿಯ ಭಾವವನ್ನು ಅರ್ಥೈಸಿಕೊಂಡು ಅದನ್ನು ಅನ್ಯ ಭಾಷೆಯಲ್ಲಿ ಅಭಿವ್ಯಕ್ತಿಸುವುದು ಭಾವಾನುವಾದ ಅನ್ನಿಸ್ತದೆ. ಪ್ರಸ್ತುತ ತೆಲುಗಿನಲ್ಲಿ 200ಕ್ಕೂ ಹೆಚ್ಚು ಸಣ್ಣ ಕಥೆಗಳು, 50ಕ್ಕೂ ಹೆಚ್ಚು ಕವಿತೆಗಳು ಹಾಗೂ 2 ಕಾದಂಬರಿಗಳನ್ನು ರಚಿಸಿರ್ತಕ್ಕಂಥ ಮೂಲ ಲೇಖಕ ಶ್ರೀ CN ಚಂದ್ರಶೇಖರ್ ಅವರು ಕಾದಂಬರಿಯ ಪಾತ್ರಗಳನ್ನು ಕುರಿತಂತೆ ಸಂಶೋಧನೆ ನಡೆಸಿ ಅವರ ಕಾದಂಬರಿಗಳ ಪಾತ್ರಗಳನ್ನು ಕುರಿತಂತೆ ಒಂದು ಹುಡುಗಿ ರಿಸರ್ಚ್ ಮಾಡಿ PhD ತಗೊಂಡಿದೆ ಮೈಸೂರು ಯೂನಿವರ್ಸಿಟಿ ಕರ್ನಾಟಕ ಮುಕ್ತ ವಿಶ್ವವಿದ್ಯಾನಿಲಯದಿಂದ. ಅವರ ಸ್ವಾತಿ ಮುತ್ಯಂ ಹೆಸರಿನ 14 ಕಥೆಗಳನ್ನು ಒಳಗೊಂಡ ಕೃತಿಯನ್ನು ಸ್ವಾತಿ ಮುತ್ತು ಹೆಸರಿನಲ್ಲಿ ಕನ್ನಡಕ್ಕೆ ಅನುವಾದಿಸಿರುವ ಶ್ರೀಮತಿ ಪ್ರಭಾಶಾಸ್ತ್ರಿ ಅವರು ತೆಲುಗು ಮೂಲದ ಕಥೆಗಳನ್ನು ಕನ್ನಡ ನೆಲದ ಮಣ್ಣಿನ ಗುಣಕ್ಕೆ ಅನುಗುಣವಾಗಿ ಅನುವಾದಿಸಿದ್ದಾರೆ. ಇದು ತುಂಬ ಮಹತ್ವವಾದದ್ದು. ಯಾಕೆಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಸಂಸ್ಕೃತಿ, ಭಾಷೆ, ಜೀವನ ಶೈಲಿ ಎಲ್ಲವೂ ಸಹ ಬದಲಾಗುತ್ತೆ. ಆದರೆ ಆ ಜೀವನ ಶೈಲಿಯನ್ನು ಕನ್ನಡ ನೆಲಕ್ಕೆ ಅನುಗುಣವಾಗಿ ಅನುವಾದಿಸಿರೋದಿದೆಯಲ್ಲ, ಅದು ತುಂಬ ದೊಡ್ಡ ಕೆಲಸ ಅಂತ ನಾನಾದರೂ ಭಾವಿಸ್ತೀನಿ. ತೆಲುಗಿನ ಮಹತ್ವದ ಲೇಖಕರಲ್ಲಿ ಒಬ್ಬರಾಗಿರುವ ಶ್ರೀ CN ಚಂದ್ರಶೇಖರ್ ಅವರು ಸರಳ ಮತ್ತು ಸುಂದರವಾದ ಕಥೆಗಳನ್ನು ಸಾರಸ್ವತ ಲೋಕಕ್ಕೆ ನೀಡಿದ್ದು, ಅದರ ಅನುವಾದವೂ ಕೂಡ ತುಂಬ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಅವರ ಕೃತಿಗಳು ಕೇವಲ ಕನ್ನಡಕ್ಕೆ ಮಾತ್ರವಲ್ಲದೆ ನೆರೆಯ ತಮಿಳು ಭಾಷೆಗೂ ಅನುವಾದಗೊಂಡಿದೆ. ತಮಿಳಿಗೂ ನೀವು ಟ್ರಾನ್ಸ್ಲೇಟ್ ಮಾಡಿದ್ದೀರಿ. ಇಲ್ಲಿನ ದೃಷ್ಟಿಕತೆ ಒಬ್ಬ ವ್ಯಕ್ತಿಯ ಕುರಿತಂತೆ ನಾವು ನೋಡುವ ದೃಷ್ಟಿಕೋನವನ್ನು ಪ್ರತಿಬಿಂಬಿಸಿದರೆ, ದೇವರು ಕಥೆಯಲ್ಲಿ ಮೃಗಗಳಿಗಿಂತ ಮನುಷ್ಯರೇ ಅಪಾಯಕಾರಿ ಎಂದು ದೇವರೇ ಹೇಳುವ ಮಾತು ನಮ್ಮನ್ನು ಚಿಂತನೆಗೆ, ಆಲೋಚನೆಗೆ ಈಡು ಮಾಡುತ್ತೆ. ಯಾವುದೇ ಪ್ರೀತಿ ಸ್ವಾರ್ಥಪರವಾಗಿರಬಾರ್ದು, ಅದು ಆತ್ಮಮುಖಿಯಾಗಿರಬೇಕು, ಪರಸ್ಪರ ಅನ್ಯೋನ್ಯ ಭಾವವನ್ನು ಬೆಳೆಸುವಂತಿರಬೇಕು ಅನ್ನೋ ನೀತಿಯನ್ನು ಪ್ರೀತಿಸುವ ಹೃದಯ ಕಟ್ಟಿಕೊಟ್ಟರೆ ಸಹೋದ್ಯೋಗಿಯ ಸಜ್ಜನಿಕೆಯನ್ನು ಕಟ್ಟಿಕೊಡುವ ಮಾನವತೆ ಮೆರೆದ ದಿನ ಗಮನ ಸೆಳೆಯುತ್ತದೆ. ಕಥೆಯಲ್ಲಿಟ್ಟಿರುವ ತಿರುವೊಂದು ಓದುಗನನ್ನು ರೋಮಾಂಚನಗೊಳಿಸುವುದಲ್ಲದೆ ನಾಯಕನ ಗುಣವನ್ನು ಎತ್ತಿ ಹಿಡಿಯುತ್ತದೆ. ಒಳ್ಳೆಯವನು ಕತೆ ನಾವು ಮೇಲ್ನೋಟಕ್ಕೆ ಯಾವುದೇ ವ್ಯಕ್ತಿಯನ್ನು ಅಳೆಯಬಾರದು ಅನ್ನೋದನ್ನು ಎತ್ತಿ ಹಿಡಿಯುತ್ತದೆ. ಕಥಾ ಸಂಕಲನದ ಶೀರ್ಷಿಕೆಯನ್ನೊಳಗೊಂಡಿರುವ ಸ್ವಾತಿ ಮುತ್ತು ನಿಜಕ್ಕೂ ಬಹಳ ನನಗೆ ತುಂಬ ಆಪ್ತವಾದ ಮತ್ತು ಅಚ್ಚುಮೆಚ್ಚಿನ ಕತೆ ಅಂತ ಅನಿಸಿದರೆ ತಪ್ಪಾಗಲಾರ್ದು. ವಿಕಲಚೇತನ ವ್ಯಕ್ತಿಯೊಬ್ಬ ತನ್ನ ದೌರ್ಬಲ್ಯವನ್ನು ಮರೆತು ಕಠಿಣ ಪರಿಶ್ರಮದಿಂದ ಅವನು IAS ಆಫೀಸರ್ ಏನೋ ಆಗ್ತಾನೆ. ವಿಕಲಚೇತನ ವ್ಯಕ್ತಿ ಉನ್ನತ ಸ್ಥಾನಕ್ಕೇರಿದರೂ ಅಹಂಕಾರ ಪಡದೆ ಮತ್ತೊಬ್ಬ ವಿಕಲಚೇತನೆಯಿಂದ, ಅಂದರೆ ಆ ಹುಡುಗಿಗೆ ಕಿವಿ ಏನೋ ಇದಾಗಿರ್ತದೆ, ವಿಕಲಚೇತನೆಯನ್ನು ವಿವಾಹವಾಗಿ ಮಾನವೀಯತೆ ಮೆರೆಯುವುದನ್ನು ಈ ಕಥೆಯಲ್ಲಿ ಸ್ಪಷ್ಟವಾಗಿ ಮಾನವೀಯತೆ ಮೆರೆಯುವುದನ್ನು ಸುಂದರವಾಗಿ ಚಿತ್ರಿಸ್ತದೆ. ವಿಕಲಚೇತನರಿಗೆ ಬೇಕಾದ್ದು ಅನುಕಂಪವಲ್ಲ, ಅವಕಾಶ ಎಂಬುದು ಈ ಕಥೆಯಲ್ಲಿ ಸ್ಪಷ್ಟವಾಗಿ ಅಭಿವ್ಯಕ್ತಿಗೊಂಡಿದೆ. ಪಿತ್ರಾರ್ಜಿತ ಕಥೆಯೂ ಕೂಡ ಆಸ್ತಿಗಾಗಿ ಮನೆಯ ಹಿರಿಯರನ್ನು ಕಡೆಗಣಿಸುವ ಮನೋಭಾವದ ಕುಟುಂಬದ ಸದಸ್ಯರ ಚಿತ್ರಣವನ್ನು ನೀಡುವುದರೊಂದಿಗೆ ಅವರಿಗಾದ ನೋವು, ನಂತರ ಸತ್ಯದ ಅರಿವಾಗಿ ಪಶ್ಚಾತ್ತಾಪ ಪಡುವ ಮಕ್ಕಳ ಮನಸ್ಥಿತಿಯನ್ನು ವರ್ಣಿಸುತ್ತದೆ. ಗುಡ್ನೆಸ್ ಈಸ್ ದಿ ಓನ್ಲಿ ಇನ್ವೆಸ್ಟ್ಮೆಂಟ್ ವಿಚ್ ನೆವರ್ ಫೇಲ್ಸ್ ಟು ಅರ್ನ್ ಎ ಡಿವಿಡೆಂಡ್ ಎಂಬ ಮೂಲ ಲೇಖಕರ ಮಾತು ಗಮನ ಸೆಳೆಯುತ್ತದೆ. ಇದರ ಜೊತೆಗೆ ವಿಶ್ವ, ಪಕ್ಕದ ಫ್ಲ್ಯಾಟ್ ಹುಡುಗ, ದೆವ್ವದ ಕತೆ, ದೃಷ್ಟಿ, ದೇವರು, ಪ್ರೀತಿಸುವ ಹೃದಯ, ಸಹನಮೇವ ಜಯತೆ, ಹೊಸ ಪರಿಚಯ, ಅವನು ಅವಳು, ಕೊನೆ ಮಿಂಚು ಕಥೆಗಳು ಇವೆ.
ಎಲ್ಲ ಕಥೆಗಳ ಸ್ವಾರಸ್ಯವನ್ನು ನಾನೇ ಹೇಳಿಬಿಟ್ರೆ ಓದುಗನ ಆಸಕ್ತಿ ಕಡಿಮೆಯಾಗಬಹುದೆಂಬ ಅಂಜಿಕೆಯಿಂದ ಕೆಲವು ಕಥೆಗಳನ್ನು ಮಾತ್ರ ಇಲ್ಲಿ ಉದಾಹರಿಸಿದ್ದೇನೆ. ಕೃತಿಗೆ ಮುನ್ನುಡಿ ಬರೆದಿರುವ ಧಾರವಾಡದ ವೈಜಿ ಭಗವತಿ ಕಥೆಗಳ ವಿನ್ಯಾಸ, ಅನುವಾದದ ಮಹತ್ವ, ಅನುವಾದದ ಅಗತ್ಯಗಳನ್ನು ಕುರಿತು ಸಾಕಷ್ಟು ಹೇಳಿದ್ದಾರೆ. ಅವರೇ ಹೇಳುವಂತೆ ಮೂಲ ಕೃತಿಯ ಓಘ, ಶೈಲಿ, ಲಯ ಎಲ್ಲವನ್ನ ಓದುಗ ಅನುಭವಿಸಿದಾಗ ಕೃತಿಯ ಮೌಲ್ಯ ಹೆಚ್ಚುತ್ತದೆ. ಕೃತಿಯ ಮೂಲ ಲೇಖಕ ಶ್ರೀ ಚಂದ್ರಶೇಖರ್ ಅವರ ಕತೆ ಕಟ್ಟುವ ಕಲೆ ತುಂಬ ಸುಂದರವಾಗಿದೆ. ಮಾರ್ಮಿಕವಾಗಿ ಯಾವುದೋ ಸಂಗತಿಯನ್ನು ಹೇಳುವ ಕೌಶಲ್ಯ ಅವರಿಗೆ ಸಿದ್ಧಿಸಿದೆ. ಸಮಾಜದ ಸುತ್ತಮುತ್ತಲಿನ ಆಗುಹೋಗುಗಳು, ಮೋಸ, ವಂಚನೆ, ಪ್ರಾಮಾಣಿಕತೆ, ಔದಾರ್ಯಗಳು ಮತ್ತು ಅವುಗಳ ಬಗ್ಗೆ ಮನುಷ್ಯನ ಭಾವನೆ ಮತ್ತು ಎಚ್ಚರಗಳನ್ನು ಪ್ರತಿಯೊಂದು ಕಥೆಯಲ್ಲಿಯೂ ಕಾಣಬಹುದಾಗಿದೆ. ಕನ್ನಡ ಸಾಹಿತ್ಯದಲ್ಲಿ ಅನುವಾದದ ಕೃತಿಗಳಿಗೆ ಏನೂ ಕಡಿಮೆ ಇಲ್ಲ. ಸಾಕಷ್ಟು ಅನುವಾದಕರು ಈ ಕೆಲಸವನ್ನು ಮಾಡಿದ್ದಾರೆ. ತೆಲುಗಿನ ಎಂಡಮೂರಿ ವೀರೇಂದ್ರನಾಥ್, ಸೂರ್ಯದೇವ ಮೋಹನ್ ರಾವ್, ಚಲಂ ಮತ್ತಿತರ ಮಹತ್ವದ ಲೇಖಕರನ್ನು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಯಾವುದೇ ಸಾಹಿತ್ಯ ಪ್ರಕಾರ ಮತ್ತು ಭಾಷೆ ಶ್ರೀಮಂತವಾಗಬೇಕಾದರೆ ಬೇರೆ ಭಾಷೆಯ ಕೃತಿಗಳು ಆ ಭಾಷೆಗೆ ಅನುವಾದಗೊಳ್ಳಬೇಕು. ಹಾಗೆಯೇ ಆ ಭಾಷೆಯ ಕೃತಿಗಳು ಮತ್ತೊಂದು ಭಾಷೆಗೂ ಅನುವಾದಗೊಳ್ಳಬೇಕು. ಇದರಿಂದಾಗಿ ಪರಸ್ಪರ ಎರಡು ವಿಭಿನ್ನ ಸಂಸ್ಕೃತಿಗಳು ಪರಿಚಯಿಸಲ್ಪಡುತ್ತವೆ ಮತ್ತು ಪರಸ್ಪರ ಭಾಷಾ ಬಾಂಧವ್ಯವನ್ನು ಬೆಳೆಸಲು ಸಹಕಾರಿಯಾಗುತ್ತದೆ. ಆದರೆ ಅನುವಾದಕರ ದೊಡ್ಡ ಜವಾಬ್ದಾರಿ ಎಂದರೆ ಮೂಲ ಲೇಖಕರ ಆಶಯಕ್ಕೆ ಭಂಗ ಬಾರದಂತೆ ಕೃತಿಗಳನ್ನು ಅನುವಾದಿಸುವುದರೊಂದಿಗೆ ಸಮರ್ಥ ಸಂವಾದಿ ಪದಗಳನ್ನು ಜೋಡಿಸುವುದು. ಇದು ತುಂಬ ಮುಖ್ಯವಾದ ಸಂಗತಿಯಾಗುತ್ತದೆ. ಯಾಕೆಂದರೆ ನಾವು ಯಾವುದೋ ಪದ ಹಾಕೋಕ್ಕೆ ಮತ್ತೊಂದು ಪದ ಹಾಕ್ಬಿಟ್ಟಾಗ ಒಟ್ಟಾರೆ ಅರ್ಥವೇ ವ್ಯತ್ಯಾಸ ಆಗೋಂಥ ಸಾಧ್ಯತೆಗಳು ಸಾಕಷ್ಟಿದ್ದಾವೆ. ಇಲ್ಲಿ ಒಂದು ಪ್ರಸಂಗ ನೆನಪಿಗೆ ಬರುತ್ತೆ. ಸಂಸ್ಕೃತ ಭಾಷೆಯಲ್ಲಿ ಅಪಾರ ಪಾಂಡಿತ್ಯ ಪಡೆದ ರಾಜಕುಮಾರಿಯೊಬ್ಬಳು ಸಂಸ್ಕೃತ ಭಾಷೆಯ ಸ್ವಲ್ಪ ಮಟ್ಟಿನ ಪರಿಚಯ ಇರುವ ಒಬ್ಬ ರಾಜಕುಮಾರನನ್ನು ಮದುವೆಯಾಗ್ತಾಳೆ. ಗಂಡ ಹೆಂಡತಿಯಿಬ್ಬರು ಜಲಕ್ರೀಡೆಯಾಡುತ್ತಿರುವ ಸಂದರ್ಭದಲ್ಲಿ ರಾಜಕುಮಾರ ಪತ್ನಿಯ ಮೇಲೆ ನೀರು ಎರಚುತ್ತಾನೆ. ಅಂದರೆ ನೀರನ್ನು ಹೀಗೆ ಎರಚ್ತಾ ಇರ್ತಾನೆ. ಅದಕ್ಕೆ ಅವಳು ಸಂಸ್ಕೃತದಲ್ಲಿ ಮಾ ಉದಕೈ ತಾಡಯ್ಯ ಅನ್ನುತ್ತಾಳೆ. ಅದನ್ನು ತಪ್ಪಾಗಿ ಅರ್ಥೈಸಿಕೊಂಡ ರಾಜಕುಮಾರ, ನನ್ನ ಹೆಂಡತಿ ಮೋದಕಗಳಿಂದ ಹೊಡಿ ಅಂತ ಎಲ್ಲೋ ಕೇಳ್ತಾ ಇದ್ದಾಳೆ ಅಂದ್ಬಿಟ್ಟು ಮೋದಕಗಳನ್ನು ತರಿಸಿ ಅವಳಿಗೆ ಹೊಡೆಯೋಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಮೋದಕಗಳನ್ನು ತರಿಸಿ ಅವಳ ಮೇಲೆ ಸುರಿಯುತ್ತಾನೆ. ಎಂತಹ ಅಪಾರ್ಥ ನೋಡಿ. ಹಾಗೆಯೇ ಬಲವಂತಕ್ಕೂ ಬಲಾತ್ಕಾರಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಇಲ್ಲಿರತಕ್ಕಂಥ ಸಾಕಷ್ಟು ಜನಕ್ಕೆ ಗೊತ್ತು. ನಾನು ಅಮ್ಮನ ಅವಾಗವಾಗ ಚುಡಾಯಿಸ್ತಾ ಇರ್ತೀನಿ. ಕಾರಣ ಏನಪ್ಪ ಅಂದರೆ, ಒಂದ್ಸರಿ ನಮ್ಮ ಸಮಾರಂಭಕ್ಕೆ ಕರೆದಿದ್ದೆ. ಬಂದರು, ಎಲ್ಲ ಹೀಗೆ ಕೂತಿದ್ವಿ ಒಟ್ಟಿಗೆ. ಎಲ್ಲರೂ ಮಾತಾಡಿದ್ರು, ಇವ್ರು ಮಾತಾಡೋಕ್ಕೆ ಶುರು ಮಾಡಿದ್ರು. ರಂಗಣ್ಣ ನನ್ನನ್ನು ತುಂಬ ಬಲಾತ್ಕಾರ ಮಾಡಿ ಕರ್ಕೊಂಬಂದರು ಅಂದರು. ಇಲ್ಲ ನಾನು ಖಂಡಿತ ಬಲಾತ್ಕಾರ ಮಾಡಿಲ್ಲ, ಬಲವಂತ ಮಾಡಿ ಕರ್ಕೊಂಬಂದೆ ಅಂತ ಹೇಳಿದೆ. ಅವರು ಯಾವತ್ತೂ ತಪ್ಪಾಗಿ ಭಾವಿಸಲ್ಲ, ತುಂಬ ಆರೋಗ್ಯಕರವಾಗಿ ತಗೊಳ್ತಾರೆ, ಮಾತೃ ಸಮಾನರು. ಹಾಗಾಗಿ ಪದಗಳನ್ನು ಬಳಸುವಾಗ ಎಚ್ಚರಿಕೆ ವಹಿಸಬೇಕಾದ ಅಗತ್ಯ ಇದೆ. ಬಲವಂತಕ್ಕೂ ಬಲಾತ್ಕಾರಕ್ಕೂ ಸಾಕಷ್ಟು ವ್ಯತ್ಯಾಸವಿದೆ. ಆಯ್ತದು. ಈ ನಿಟ್ಟಿನಲ್ಲಿ ಶ್ರೀಮತಿ ಪ್ರಭಾಶಾಸ್ತ್ರಿಯವರ ಸ್ವಾತಿ ಮುತ್ತು ಕಥಾ ಸಂಕಲನ ಯಶಸ್ವಿಯಾಗಿದೆ ಎಂದರೆ ತಪ್ಪಾಗಲಾರದು. ಆದರೂ ಕೃತಿಯನ್ನು ಓದುವಾಗ ಭಾಷಾ ಬಳಕೆ ಎಲ್ಲೋ ಕೆಲವೆಡೆ ಹಿಡಿದಂತಾಗುವುದನ್ನು ಕಾಣಬಹುದು. ಅಲ್ಲಲ್ಲಿ ಒಂದು ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸ ಇದೆ. ಯಾವುದೇ ಒಬ್ಬ ಕೃತಿ ಕುರಿತಂತೆ ಮಾತನಾಡೋನು ಗುಣಗಳನ್ನು ಹೇಳುವಂತೆ ದೋಷಗಳನ್ನು ಸಹ ಹೇಳಿದಾಗ ಅವರು ತಿದ್ದುಕೊಳ್ಳೋಕ್ಕೆ ಅನುಕೂಲ ಆಗ್ತದೆ. ಆ ದೃಷ್ಟಿಯಿಂದ ಹೇಳ್ತಿದ್ದೀನಿ, ದಯವಿಟ್ಟು ತಪ್ಪಾಗಿ ಭಾವಿಸಬಾರ್ದು. ಕೃತಿಯನ್ನು ಓದುವಾಗ ಭಾಷಾ ಬಳಕೆ ಎಲ್ಲೋ ಕೆಲವೆಡೆ ಹಿಡಿದಂತಾಗುವುದನ್ನು ಕಾಣಬಹುದು. ಕಾರಣ ಅವರ ಮೂಲ ಭಾಷೆ ತೆಲುಗು ಆಗಿರುವುದು. ಅದು ತಮಗೆಲ್ಲ ಗೊತ್ತು. ಒಂದು ಕತೆ ತೆನಾಲಿ ರಾಮಕೃಷ್ಣಂದು. ಚೆನ್ನಾಗಿ ಕೃಷ್ಣದೇವರಾಯನ ಆಸ್ಥಾನಕ್ಕೆ ಒಬ್ಬ ವಿದ್ವಾಂಸ ಬರ್ತಾನೆ. ಅವನು ಸಕಲ ಭಾಷೆಗಳಲ್ಲೂ ಪಂಡಿತ. ಅವನು ಬಂದು ಕೇಳ್ತಾನೆ, ನನ್ನ ಮಾತೃಭಾಷೆ ಯಾವುದು ಅಂತ ಹೇಳಿದ್ರೆ ನಿಮಗೆ ಇದು ಕೊಡ್ತೀನಿ ಅಂತ ಕೇಳ್ತಾನೆ. ಇಲ್ಲ ಅಂದರೆ ನೀವು ಇಲ್ಲಿರೋ ಪಂಡಿತರೆಲ್ಲ ನನ್ನ ದಾಸರಾಗಬೇಕು ಅಂತ ಕೇಳ್ತಾನೆ. ಎಲ್ಲರೂ ಯಾವ ಭಾಷೆಯಲ್ಲಿ, ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದಲ್ಲಿ ಚೆನ್ನಾಗಿ ಮಾತಾಡ್ತಾನೆ, ತೆಲುಗಲ್ಲಿ ಮಾತಾಡಿದ್ರೆ ತೆಲುಗಲ್ಲಿ ಮಾತಾಡ್ತಾನೆ, ಇಂಗ್ಲೀಷಲ್ಲಿ ಮಾತಾಡ್ಸಿದ್ರೆ ಇಂಗ್ಲೀಷಲ್ಲಿ ಮಾತಾಡ್ತಾನೆ, ಸಂಸ್ಕೃತದಲ್ಲಿ ಮಾತಾಡ್ತಾನೆ. ಎಲ್ಲರಿಗೂ ತಲೆಕೆಟ್ಟಂಗೆ ಆಗೋಗುತ್ತೆ, ಇವನ್ ಮಾತೃಭಾಷೆ ಯಾವುದು, ಹೆಂಗೆ ಕಂಡುಹಿಡಿಯೋದು ಅಂತ. ಕೊನೆಗೆ ಕೃಷ್ಣದೇವರಾಯನಿಗೂ ಕಂಡುಹಿಡಿಯೋಕ್ಕಾಗೋದಿಲ್ಲ. ಯೋಚನೆ ಮಾಡ್ತಾ ಕೂಳ್ತಿದ್ದಾಗ ತೆನಾಲಿ ರಾಮಕೃಷ್ಣ ಬರ್ತಾನೆ. ಏನು ಪ್ರಭುಗಳೇ, ಏನು ಭಾಳ ಯೋಚನೆ ಮಾಡ್ತಾ ಇದ್ದೀರಲ್ಲ ಅಂತ. ಆವಾಗ ಈ ಥರ ಸಮಸ್ಯೆ ಆಗಿದೆ ರಾಮಕೃಷ್ಣ, ಏನು ಮಾಡಬೇಕು ಅಂದಾಗ ನಾನು ಒಂದು ಉಪಾಯ ಹೇಳ್ತೀನಿ, ನೀವು ಆ ಉಪಾಯ ಮಾಡಿ ಖಂಡಿತವಾಗ್ಲೂ ಅವನ ಮಾತೃಭಾಷೆ ಯಾವುದು ಅಂತ ಗೊತ್ತಾಗುತ್ತೆ ಅಂತಾನೆ. ಏನು ಅಂದಾಗ ಅವ್ರಿಗೇನು ತುಂಬ ಇಷ್ಟ ಹೇಳಿ ಅಂತಾನೆ, ಕೇಳಿ ಅಂತಾರೆ. ಅವ್ನು ಯಾವುದೋ ಒಂದು ಖಾದ್ಯದ ಹೆಸರು ಹೇಳ್ತಾರೆ, ಅದನ್ನು ಚೆನ್ನಾಗಿ ಮಾಡಿ ಬಡಿಸ್ಬಿಟ್ಟು ಚೆನ್ನಾಗಿ ತಿಂದ್ಬಿಟ್ಟು ನಿದ್ದೆ ಎಳೆಯುತ್ತೆ, ನಿದ್ದೆ ಮಾಡ್ತಾ ಮಲಗಿಬಿಡ್ತಾನೆ. ತೆನಾಲಿ ರಾಮಕೃಷ್ಣ ಹೋಗಿ ಒಂದು ಬಟ್ಟೆ ಸುತ್ಕೊಂಡು ಅವ್ನ ಹೊಟ್ಟೆ ಮೇಲೆ ಡಬಾರ್ ಅಂತ ಹೊಡಿತಾನೆ. ಹೊಡೆದ ತಕ್ಷಣ ಕಣ್ಬಿಟ್ಬಿಟ್ಟು ಎವ್ಡ್ರ ಆದಿ ಅಂತಾನೆ. ಅವಾಗ ರಾಮಕೃಷ್ಣ ಹೇಳ್ತಾನೆ, ನಿನ್ನ ಮಾತೃಭಾಷೆ ತೆಲುಗಲ್ವಾ ಅಂತ. ಅವಾಗ ಪಂಡಿತ ಒಪ್ಕೋತಾನೆ. ಈ ಮೂಲ ಭಾಷೆ
ನಾವು ಎಷ್ಟೇ ಇದಾಗಿದ್ರೂ ಸಹ ಮೂಲ ಭಾಷೆಯ ಒಂದು ಏನು ಅದು ಸಾಹಚರ್ಯ ಯಾವತ್ತಿಗೂ ಹೋಗೋದಿಲ್ಲ. ನಾವು ಸಾಕಷ್ಟು ಭಾಷೆಗಳನ್ನು ಕಲಿತರೂ ಸಹ ನಾನು ಕನ್ನಡದವನು, ಅವರು ತೆಲುಗಿನವರು ಅನ್ನೋಂಥ ಒಂದು ಭಾವನೆ ಮಾತೃಭಾಷೆ ತನ್ನ ಹೃದಯದಲ್ಲೇ ಒಳಗೊಂಡಿರ್ತದೆ. ಮತ್ತು ಕನ್ನಡದ ಭಾಷಾ ಜಾಯಮಾನಕ್ಕೆ ಅವರು ಇನ್ನೂ ಸಾಕಷ್ಟು ಹೊಂದಿಕೊಳ್ಳಬೇಕಾಗಿರುವುದು ಎಂದರೆ ಪ್ರಭಾಶಾಸ್ತ್ರಿ ಅವರೇನು ಬೇಸರ ಪಟ್ಟುಕೊಳ್ಳಬೇಕಿಲ್ಲ. ಕೃತಿಗೆ ಅನಿಸಿಕೆ ಬರೆದ ನಾಗರಾಜ ಎಂ ಹುಡೆದ ಹೇಳುವಂತೆ ತೆಲುಗು ಮತ್ತು ಕನ್ನಡ ಭಾಷೆಯ ಸಂಪರ್ಕ ಸೇತುವೆಯಾಗಿ ನಿಂತಿರುವ ಪ್ರಭಾಶಾಸ್ತ್ರಿ ಅವರು ಅದೇ ಮಾತನ್ನು ಅವರು ಹೇಳಿದ್ರು. ತೆಲುಗು ಮತ್ತು ಕನ್ನಡದ ರಾಯಭಾರಿ ಅನ್ನೋಂಥ ಮಾತನ್ನು ಹೇಳಿದ್ರು. ಸಂಪರ್ಕ ಸೇತುವೆಯಾಗಿ ನಿಂತಿರುವ ಪ್ರಭಾಶಾಸ್ತ್ರಿ ಅವರು ಭಾಷಾ ಬೆಳವಣಿಗೆ ದೃಷ್ಟಿಯಿಂದ ಉತ್ತಮ ಕೊಡುಗೆಯನ್ನು ನೀಡಿದ್ದಾರೆ. ಕೃತಿಯ ಕುರಿತಂತೆ ಅಭಿಪ್ರಾಯ ವ್ಯಕ್ತಪಡಿಸಿರುವ ಮಹನೀಯರು ಹಾಗೂ ಅವರು ಒಡನಾಡಿರುವ ಎಲ್ಲರೂ ಅವರ ಕುರಿತಾಗಿ ಹೇಳಬಹುದಾದ ಒಂದೇ ಒಂದು ಮಾತೆಂದರೆ ಅದು ಭಾಷೆಯನ್ನು ನಿರಂತರ ಅಧ್ಯಯನ ಅಭ್ಯಾಸದಿಂದ ಕಲಿಯುವ ಪರಿಶ್ರಮ ಮತ್ತು ಕ್ರಿಯಾಶೀಲತೆ. ಅವರು ಸಂಕೋಚ ಪಟ್ಕೊಳ್ಳಲ್ಲ. ನಾವಾದರೆ ಈಗ ನಾನು ಸರ್ ಜೊತೆ ತೆಲುಗಲ್ಲಿ ಮಾತಾಡಬೇಕು ಅಂದರೆ ಅಯ್ಯೋ ಎಲ್ಲಿ ತಪ್ಪು ಭಾಷೆಯ ಪ್ರಯೋಗ ಮಾಡಿಬಿಡ್ತೀನೋ ಅನ್ನೋಂಥ ಒಂದು ಭಯ ಇರ್ತದೆ, ಅಥವಾ ಒಂದು ಇದಿರುತ್ತೆ. ಇವರು ಡೋಂಟ್ ಕೇರ್, ಏನೋ ಬಾಯಿ ಬಂದಿದ್ದು ಹೇಳ್ತಾ ಇರ್ತಾರೆ, ಬಟ್ ಅದರಲ್ಲಿ 99 ಭಾಗ ಸರಿಯಾಗೇ ಮಾತಾಡಿರ್ತಾರೆ. ಆ ಅಳುಕು ನಮ್ಮಲ್ಲಿರುತ್ತೆ. ಆ ಅಳುಕನ್ನು ಹೋಗಲಾಡಿಸಿ ಅವರು ಮಾತಾಡ್ತಾರೆ. ತಮ್ಮ ಜೊತೆಗಿರುವವರ ಬಗ್ಗೆ ಅವರು ತೋರುವ ಮಾತೃಭಾವ, ಸದಾ ನಗುಮುಖವನ್ನು ಹೊಂದಿ ಯಾರನ್ನೇ ಆಗಲಿ ತುಂಬ ಪ್ರೀತಿಯಿಂದ ಔದಾರ್ಯದಿಂದ ಮಾತಾಡಿಸುವಂತಹ ಅಂತರಂಗ ಮತ್ತು ಬಹಿರಂಗಗಳೆರಡೂ ಒಂದೇ ಆಗಿರುವ ನಿರ್ಮಲ ಮನೋಸ್ಥಿತಿ ಪ್ರಭಾಶಾಸ್ತ್ರಿ ಅವರದ್ದು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ, ನಗುವ ಕೇಳುತ್ತಾ ನಗುವುದು ಅತಿಶಯದ ಧರ್ಮ, ನಗುತ್ತ ಬಾಳುತ್ತಾ ನಗುವ ವರಮಿಗೆ ಬೇಡಿಕೊಳ್ಳೋ ಮಂಕುತಿಮ್ಮ ಎಂಬ ಆಚಾರ್ಯ DVG ಅವರ ಆಶಯದಂತೆ ನಿರಂತರ ಜೀವನೋತ್ಸಾಹಿಯಾಗಿ ತಾವೂ ನಕ್ಕು ಸುತ್ತಲಿನವರನ್ನೂ ನಗಿಸುತ್ತಾ ಅಧ್ಯಯನ, ಸಾಂಸ್ಕೃತಿಕ ಚಿಂತನ, ಬರದವರನ್ನು ಪ್ರೋತ್ಸಾಹಿಸುವ, ಸಂಘಟನೆಗಳಿಗೆ ನೆರವಾಗುವ ಉದಾರ ಮನೋಭಾವ ಹೊಂದಿರುವ ಶ್ರೀಮತಿ ಪ್ರಭಾಶಾಸ್ತ್ರಿ ಅವರು ಕನ್ನಡದ ಜಾಯಮಾನಕ್ಕೆ ಹೊಂದುವ ಮತ್ತಷ್ಟು ಕೃತಿಗಳನ್ನು ಅನುವಾದಿಸಲಿ, ಮುಂದೆ ಅವರೇ ಪರಿಪೂರ್ಣರಾಗಿ ಸ್ವಂತ ಕೃತಿಗಳನ್ನು ಕನ್ನಡದಲ್ಲಿ ರಚಿಸಲಿ ಎಂದು ಹಾರೈಸುತ್ತಾ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ, ಕೈ ಹಿಡಿದು ಬರೆಸಿದರು ಯಾರೋ ಅತಿ ಮಮತೆಯಲ್ಲಿ, ಇಲ್ಲದಿರೆ ಈ ಮಸಿಗೆ ಚೆಲು ಬಣ್ಣವೆಲ್ಲಿ, ನಂಬಿ ನೀ ನಮಿಸದಿರೆ ನಗುವನೋ ಗುರುದೇವ, ಮಸಿ ನೀನು ಗುರು ಅವನು ಮುದ್ದುರಾಮ ಅನ್ನುವಂತಹ ಮುದ್ದುರಾಮನ ಮುಕ್ತಕವನ್ನು ನೆನೆಯುತ್ತಾ ಗುರು ಸ್ವರೂಪರಾದ ತಮ್ಮೆಲ್ಲರಿಗೆ ವಂದಿಸಿ, ವೇದಿಕೆ ಮೇಲೆ ಕುಳಿತಿರ್ತಕ್ಕಂಥ ಎಲ್ಲ ಗಣ್ಯರು ನನ್ನ ಮಾತುಗಳನ್ನು ಸಾವಧಾನ ಚಿತ್ತದಿಂದ ಆಲಿಸಿದ್ದಾರೆ. ಅವರಿಗೆಲ್ಲ ನಮಸ್ಕರಿಸಿ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರ.